ಇದೀಗ ರಾಜ್ಯದ ಗೃಹಲಕ್ಷ್ಮಿ ಅವರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಎದುರಾಗಿರುವಂತದ್ದು. ಈ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇದೀಗ ಶಾಕ್ ಮೇಲೆ ಶಾಕ್. ಇನ್ಮುಂದೆ ಮನೆಯಲ್ಲಿ ಕುಂತ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ. ಜಣ ಕಾಂಚಾಣ ಬೇಕಾ, ರೆಡಿ ಮಾಡ್ಕೊಳ್ಳಿ ಎಲ್ಲ ದಾಖಲೆಗಳನ್ನ. ಗೃಹಲಕ್ಷ್ಮಿ ಬೇಕಂದ್ರೆ ಕೈಯಲ್ಲಿ ದಾಖಲೆ ಹಿಡಿದು ಓಡಾಡಬೇಕು. ತಾಲೂಕು ಪಂಚಾಯಿತಿಗೆ ಅಲೆದಾಡಿದ್ರೆ ಮಾತ್ರ ಖಾತೆಗೆ ಹಣ ಸಿಗುತ್ತೆ. ಬೇಕಂದ್ರೆ ಗೃಹಲಕ್ಷ್ಮಿ ಕಾಂಚಾಣ ಓಡಾಡಲು ಸಿದ್ಧರಾಗಿರಿ. ಬೇಕಂದ್ರೆ ಗೃಹಲಕ್ಷ್ಮಿ ಕಾಂಚಾಣ ಓಡಾಡೋದಕ್ಕೆ ಸಿದ್ಧರಾಗಿರ್ಬೇಕು ಜನ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇರುವಂತದ್ದು ಅಶ್ವವೇಗ ನ್ಯೂಸ್. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗಿರುವಂತದ್ದು. ಇನ್ಮುಂದೆ ಮನೆಯಲ್ಲಿ ಕುಂತ್ರೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರಲ್ಲ. ಜನ ಕಾಂಚಾಣ ಬೇಕು ಅಂತಂದ್ರೆ ಮಹಿಳೆಯರು ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳೇಬೇಕು. ಗೃಹಲಕ್ಷ್ಮಿ ಬೇಕಂದ್ರೆ ಕೈಯಲ್ಲಿ ದಾಖಲೆ ಹಿಡಿದುಕೊಂಡು ಓಡಾಡಬೇಕು. ತಾಲೂಕು ಪಂಚಾಯಿತಿಗೆ ಅಲೆದಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ. ಬೇಕಂದ್ರೆ ಗೃಹಲಕ್ಷ್ಮಿ ಕಾಂಚಾಣ ಓಡಾಡಲು ಸಿದ್ಧರಾಗಿರಿ ಜನ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಅಶ್ವವೇಗ ನ್ಯೂಸ್. ಇದೀಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಇನ್ಮುಂದೆ ಮನೆಯಲ್ಲಿ ಕುಂತ್ರೆ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಬರಲ್ಲ. ಕಾಂಚಾಣ ಬೇಕು ಅಂತಂದ್ರೆ ಎಲ್ಲಾ ದಾಖಲೆಗಳನ್ನ ಕೂಡ ಮಹಿಳೆಯರು ರೆಡಿ ಮಾಡ್ಕೊಳ್ಳೇಬೇಕು. ಗೃಹಲಕ್ಷ್ಮಿ ಬೇಕು ಅಂತಂದ್ರೆ ಕೈಯಲ್ಲಿ ದಾಖಲೆಗಳನ್ನ ಹಿಡ್ಕೊಂಡು ನೀವು ಓಡಾಡ್ಲೇಬೇಕಾದಂತಹ ಪರಿಸ್ಥಿತಿ ಈಗ ಅನಿವಾರ್ಯ ಆಗಿರುವಂತದ್ದು. ತಾಲೂಕು ಪಂಚಾಯಿತಿಗೆ ಅಲೆದಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಬಂದು ಗೃಹಲಕ್ಷ್ಮಿ ಹಣ ಬೀಳುತ್ತೆ. ಗೃಹಲಕ್ಷ್ಮಿ ಕಾಂಚಾಣ ಬೇಕು ಅಂತಂದ್ರೆ ನೀವು ಓಡಾಡೋದಕ್ಕೆ ಸಿದ್ಧರಾಗಿರ್ಬೇಕು. ಮನೆಯಲ್ಲೇ ಕೂತ್ರೆ ಈಗ ಗೃಹಲಕ್ಷ್ಮಿ ಹಣ ನಿಮ್ಮ ಬಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಯತ್ತ ಡಿಕೆಶಿ ಸರ್ಕಾರದ ಹೆಜ್ಜೆ. ಹೊಸ ನಿಯಮ ಪಾಲಿಸದಿದ್ರೆ ಖಾತೆಗೆ ಆಗದು ಜಮಾ. ಗೃಹಲಕ್ಷ್ಮಿ ದುರುಪಯೋಗ ತಡೆಗೆ ಬಂತು ಬಯೋಮೆಟ್ರಿಕ್ ಸೇವೆ. ಬಯೋಮೆಟ್ರಿಕ್ ಸೇವೆಯ ಜೊತೆಗೆ ಈಗ ದಾಖಲೆ ಕೊಟ್ರೆ ಮಾತ್ರ ಗೃಹಲಕ್ಷ್ಮಿ. ಬಯೋಮೆಟ್ರಿಕ್ ವೇಳೆ ₹5 ಶುಲ್ಕ ನೀಡೋದು ಕಡ್ಡಾಯ ಮಾಡಿರುವಂತದ್ದು. ಬಯೋಮೆಟ್ರಿಕ್ಗೆ ಆಧಾರ್ ಕಾರ್ಡ್ ಜೊತೆಗೆ ಮಹಿಳಾ ಇಲಾಖೆಯಿಂದ ಐಡಿ ಕಾರ್ಡ್ ಕೂಡ ಇರಬೇಕು. ಬಯೋಮೆಟ್ರಿಕ್ಗೆ ಐಡಿ ಮತ್ತು ಜಾತಿ ಸರ್ಟಿಫಿಕೇಟ್ ಕೂಡ ಮಹಿಳೆಯರು ಕೊಡ್ಲೇಬೇಕು. SC ST ಅವರಾದ್ರೆ RD ನಂಬರ್ ಕಡ್ಡಾಯ, ಇಲ್ಲದಿದ್ರೆ ನಿಮಗೂ ಕೂಡ ಹಣ ಬರೋದಿಲ್ಲ. RD ನಂಬರ್ ನೀಡಿ ಫಾರ್ಮ್ ತುಂಬಿದ ನಂತರವೇ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದು ಬೀಳುತ್ತೆ. ಗೃಹಲಕ್ಷ್ಮಿ ಬೇಕು ಅಂದ್ರೆ ಮಹಿಳೆಯರು ಏನ್ ಮಾಡಬೇಕು? ಬಯೋಮೆಟ್ರಿಕ್ ವೇಳೆ ₹5 ಶುಲ್ಕವನ್ನ ನೀವು ನೀಡಲೇಬೇಕು. ಜೊತೆಗೆ ಗ್ರಾಮ 1 ಹಾಗೆ ಬೆಂಗಳೂರು 1ಗಳಲ್ಲಿ ಬಯೋಮೆಟ್ರಿಕ್ ಸೇವೆಯನ್ನ ಮಾಡ್ಕೊಳ್ಬೇಕು. ಅರ್ಜಿಯ ID ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡ್ಲೇಬೇಕು. ತಾಲೂಕು ಪಂಚಾಯಿತಿಗೆ SC ST ಸಮುದಾಯದ ಮಹಿಳೆಯರಾಗಿದ್ರೆ RD ನಂಬರ್ ಕಡ್ಡಾಯವಾಗಿರುತ್ತೆ. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಅಂತೂ ಇರಲೇಬೇಕು. ಎಲ್ಲಾ ಮಹಿಳೆಯರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆದ್ರೆ ಈಗ ID ಜೊತೆಗೆ ಜಾತಿ ಸರ್ಟಿಫಿಕೇಟ್ ಅನ್ನ ಕೂಡ ಕಡ್ಡಾಯ ಮಾಡಿರುವಂತದ್ದು ಡಿಕೆ ಸರ್ಕಾರ. ಸೇವಾ ಸಿಂಧು ಕೇಂದ್ರಗಳಲ್ಲೂ ಕೂಡ ಈ ಬಯೋಮೆಟ್ರಿಕ್ ಸೇವೆ ಇರುತ್ತೆ. ಒನ್ ಟೈಮ್ ಬಯೋಮೆಟ್ರಿಕ್ ನೀಡಿದ್ರೆ ಸಾಕು, ನಿಮ್ಮ ಖಾತೆಗೆ ಹಣ ಬಂದು ಬೀಳುತ್ತೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಈಗ ಬಯೋಮೆಟ್ರಿಕ್ ಮೊರೆ ಹೋಗಿರುವಂತದ್ದು ಡಿಕೆ ಸರ್ಕಾರ. ಬಯೋಮೆಟ್ರಿಕ್ ವೇಳೆ ಮಹಿಳೆಯರು ₹5 ಶುಲ್ಕವನ್ನ ನೀಡಬೇಕು. ಗ್ರಾಮ 1 ಜೊತೆಗೆ ಬೆಂಗಳೂರು 1ಗಳಲ್ಲಿ ಈ ಒಂದು ಸೇವೆ ನೀಡಲಾಗುತ್ತೆ. ಅರ್ಜಿಯ ID ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಹಿಳೆಯರು ಕೊಡ್ಲೇಬೇಕು. ಗೃಹಲಕ್ಷ್ಮಿ ಹಣ ಬೇಕು ಅಂತಂದ್ರೆ ಒಂದು ವೇಳೆ SC ST ಸಮುದಾಯದವರಾಗಿದ್ರೆ ಅವರು RD ನಂಬರ್ ಅನ್ನ ಕಡ್ಡಾಯವಾಗಿ ನೀಡಲೇಬೇಕು. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇತ್ತು. ಜೊತೆಗೆ ಈಗ ID ಕಾರ್ಡ್ ಅನ್ನ ಕೂಡ ಈಗ ನೀಡಿ ಜೊತೆಗೆ ಜಾತಿ ಸರ್ಟಿಫಿಕೇಟ್ ಅನ್ನ ಕೂಡ ಕಡ್ಡಾಯ ಮಾಡಿರುವಂತದ್ದು ಡಿಕೆ ಸರ್ಕಾರ. ಸೇವಾ ಸಿಂಧು ಕೇಂದ್ರಗಳಲ್ಲೂ ಈ ಒಂದು ಬಯೋಮೆಟ್ರಿಕ್ ಸೇವೆ ಸಿಗಲಿದೆ.